ಬರೆದಿದ್ದಾರೆ ಪೊಲೀಸ್ ಕಮಿಷನರ್ಗೆ. ನಗರಗಳ ಮಸೀದಿಗಳ ಮೇಲೆ ನಿಗಾ ಇಡಿ ಅಂತ ಪೊಲೀಸ್ ಕಮಿಷನರ್ಗೆ ಶಾಸಕ ಬೆಲ್ಲದ ಪತ್ರ ಬರೆದಿದ್ದಾರೆ. ಅಪರಿಚಿತರ ಓಡಾಟಕ್ಕೆ ಹುಬ್ಬಳ್ಳಿ ಧಾರವಾಡ ನಗರಿಗರು ಬೆಚ್ಚಿ ಬಿದ್ದಿದ್ದಾರೆ. ಆದರೆ ಶಾಸಕರ ಪತ್ರಕ್ಕೆ ಸ್ಪಂದಿಸಿಲ್ಲ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಕೆಂಡಾಮಂಡಲರಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಮಸೀದಿಗಳಲ್ಲಿ ಸಾಕಷ್ಟು ಮಂದಿ ಅಪರಿಚಿತರು ಹೊಸದಾಗಿ ಬಂದು ಸೇರ್ಕೊತಾ ಇದ್ದಾರೆ. ಅಪರಿಚಿತ ಮುಖಗಳು ಕಂಡು ಬರ್ತಾ ಇವೆ, ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬರ್ತಾ ಇದ್ದಾರೆ ಅಂತ ಅರವಿಂದ್ ಬೆಲ್ಲದ್ ಅಲ್ಲಿನ ಶಾಸಕರು ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಖಚಿತ ಮಾಹಿತಿ ಇರುತ್ತೆ. ಅವರೇ ಖುದ್ದಾಗಿ ಅಲ್ಲಿ ಕಮಿಷನರ್ಗೆ ಪತ್ರ ಬರೆದ್ರೆ ಕಮಿಷನರ್ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅರವಿಂದ್ ಬೆಲ್ಲದ್ ಆರೋಪ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಕೆಂಡಾಮಂಡಲರಾಗಿದ್ದಾರೆ. ಇದು ರಾಜ್ಯದ ಭದ್ರತೆಯ ವಿಷಯ. ರೈಟ್, ಅರವಿಂದ್ ಬೆಲ್ಲದ್ ಅವರೇನೆ ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಅರವಿಂದ್ ಬೆಲ್ಲದ್ ಅವರೇ. ನಮಸ್ಕಾರ ಮೇಡಮ್. ನೀವು ಒಬ್ಬ ಸೀನಿಯರ್ ಲೀಡರ್ ಇದೀರಿ ಆ ಭಾಗದಲ್ಲಿ. ನೀವು ಹೇಳ್ತಿದ್ದೀರಾ ಅಂದ್ರೆ ನಿಮ್ಗೆ ಏನೋ ಒಂದಿಷ್ಟು ಇನ್ಪುಟ್ಸ್ ಇರುತ್ತೆ. ಸುಮ್ಮನೆ ಅಂತೂ ಯಾರು ಯಾವತ್ತೂ ಇಂಥ ಆರೋಪಗಳನ್ನು ಮಾಡೋದಿಲ್ಲ. ಸೊ ಹಾಗಿರುವಾಗ ಖಚಿತ ಮಾಹಿತಿ ಇದೆಯಾ ನಿಮ್ಗೆ? ಯಾರು ಈ ಜನಗಳು, ಯಾಕೆ ಈ ರೀತಿ ಪತ್ರ ಬರೆದ್ರಿ ನೀವು? ಕಮಿಷನರ್ ಅವರ ಪ್ರತಿಕ್ರಿಯೆ ಏನಿತ್ತು ಇದಕ್ಕೆ? ಈಗ ನೋಡಿ ಮೇಡಮ್, ನಮ್ಮ ಕ್ಷೇತ್ರದಲ್ಲಿರುವಂತಹ ಕೆಲವು ಜಾಗೃತ ನಾಗರಿಕರು ಅವರು ಎಸ್ಪೆಷಲಿ ಇದೇನು ಸ್ಲಮ್ಸ್ ಮತ್ತೆ ತಿಕ್ಲಿ ಪಾಪ್ಯುಲೇಟೆಡ್ ಏನು ಏರಿಯಾ ಇರ್ತಾವಲ್ಲ, ಆ ಏರಿಯಾದಲ್ಲಿ ಆ ಲೋಕಲ್ ಜನ ಯಾರಂತೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಇರ್ತದೆ. ದಿನಂಪ್ರತಿ ಅವ್ರು ಬೆಟ್ಟ ಆಗ್ತಿರ್ತಾರೆ, ದಿನಂಪ್ರತಿ ನೋಡ್ತಿರ್ತಾರ. ಅಂತವ್ರಿಗೆ ಹೊರ ಊರಿನ ಜನ ಅಥವಾ ಹೊರ ಭಾಗದ ಜನ ಬಂದ್ರೆ ಅಲ್ಲಿ ಇಮಿಡಿಯೇಟ್ಲಿ ಗೊತ್ತಾಗ್ತದೆ. ಸೊ ಅಂತ ಜನರನ್ನ ನೋಡಿ ನಮ್ಮ ದೇಶದವರು ಅಲ್ಲದಂತವ್ರು ಮುಖಚರ್ಯೆ, ಅವ್ರ ವ್ಯಕ್ತಿತ್ವ, ಅವ್ರದ್ದು ಮಾತಾಡೋ ಪದ್ಧತಿ ಇವನ್ನೆಲ್ಲ ನೋಡಿ ನನಗ ಯಾರೋ ಒಬ್ಬರು ಫೋನ್ ಮಾಡಿ ಹೇಳಿದ್ರು, ಹೀಗೀಗ ಆಗ್ತಾ ಇದೆ, ಇಲ್ಲೇ ನಮ್ಮ ಕ್ಷೇತ್ರದಲ್ಲಿ ಬೇರೆಯವ್ರು ಕಾಣ್ತಾ ಇದಾರ ಒಂದು 7-8 ಜನ ಅಂತ ಹೇಳಿ. ಅದಾದ್ಮೇಲೆ ನಾನು ಬೇರೆ ಸೋರ್ಸ್ ಇಂದ ಕೂಡ ನನಗೆ ಚೆಕ್ ಮಾಡಿದೆ. ಅದು ಯಾವಾಗ ಸರಿ ಅಂತ ಗೊತ್ತಾಯ್ತು. ಅದಾದ್ಮೇಲೆ ನಾವು ಕಮಿಷನರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಈಗ ನೋಡ್ರಿ ಬೇರೆ ಬೇರೆ ಸ್ಲಮ್ಗಳಲ್ಲಿ ಈ ಟೈಪ್ ಜನ ಕಾಣ್ತಿದ್ದಾರೆ, ಮಸೀದಿಗೆ ಅದು ಬೆಳಿಗ್ಗೆ ಅದು ಹೋಗ್ಬೇಕಾದ ಟೈಮ್ದಲ್ಲಿ ನೋಡಿದವರು ನನಗೆ ಹೇಳ್ತಾ ಇದ್ದಾರೆ, ಇಂತಿಂತ ಏರಿಯಾದಲ್ಲಿ ಮತ್ತೆ ಇಂತಿಂತವ್ರು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನೀವು ಅವ್ರ ಕಡೆಯಿಂದ ಫರ್ದರ್ ಇನ್ಫಾರ್ಮೇಶನ್ ತೆಗೆದುಕೊಳ್ಬಹುದು, ಇದ್ರ ಬಗ್ಗೆ ಇಮಿಡಿಯೇಟ್ಲಿ ನಿಗಾ ವಹಿಸ್ರಿ ಅಂತ ಹೇಳಿ ಚೆಕ್ ಮಾಡ್ರಿ ಅಂತ ಫೋನ್ ಮಾಡಿ ಹೇಳಿದೆ. ಅದೇ ರೀತಿ ಪತ್ರವನ್ನು ಕೂಡ ನಾನು ಬರೆದೆ. ಅದಾದ್ಮೇಲೆ ಪೊಲೀಸ್ ತನಿಖೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಂತೆ ಆ ಪತ್ರ ನಾನು ಮೀಡಿಯಾಕ್ಕೆ ಅಥವಾ ಪತ್ರಿಕಾ ವರದಿಗಾರಿಗೆ ಯಾರಿಗೂ ಅದನ್ನು ಕೊಡುವಂತ ಕೆಲಸ ಮಾಡಲಿಲ್ಲ. ಸೊ ಆದ್ರೆ ಇವತ್ತು 10ನೇ ತಾರೀಕಿಗೆ ನಾನು ಪತ್ರ ಬರೆದೇನಿ. ಇವತ್ತಿನ ದಿನ ಆದ್ರೂ ಕೂಡ ಇನ್ನೂ ತನಕ ಪೊಲೀಸ್ ಕಮಿಷನರ್ ಇಂದ ಯಾವುದೇ ರೀತಿ ಅದ್ರ ಬಗ್ಗೆ ತನಿಖೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಮಗಿಲ್ಲ, ಅಥವಾ ಏನು ಕಂಡು ಅವರಿಂದ ಕೆಲಸ ಆದ ಬಗ್ಗೆ ಕೂಡ ನಮಗೆ ಇನ್ಫಾರ್ಮೇಶನ್ ಬಂದಿಲ್ಲ. ಓಕೆ, ಕಮಿಷನರ್ ಅವರ ರಿಯಾಕ್ಷನ್ ಯಾವ ರೀತಿನಲ್ಲಿ ಇತ್ತು ಸರ್? ಅದಕ್ಕೆ ಅವರು ತಕ್ಷಣ ಕ್ರಮ ಕೈಗೊಂಡ್ರ? ಯಾಕಂದ್ರೆ ದೇಶ ಒಂದು ರೀತಿಯ ತುರ್ತು ಸಂದರ್ಭದಲ್ಲಿದೆ, ಯಾವುದೇ ರೀತಿಯ ಅಪಾಯ ಆಗಬಹುದು, ನಾವು ಅದಕ್ಕೆ ಮುನ್ನೆಚ್ಚರಿಕೆ, ಜವಾಬ್ದಾರಿತ ನಾಗರಿಕರಾಗಿ ನಾವೇ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು. ಇನ್ನು ಕಮಿಷನರ್ ಮತ್ತು ಸರ್ಕಾರಗಳಂತೂ ಇನ್ನು ಬಹಳ ಹೈ ಅಲರ್ಟ್ ಅಲ್ಲಿ ಇರಬೇಕು. ವಾಟ್ ವಾಸ್ ಹಿಸ್ ರಿಯಾಕ್ಷನ್ ಸರ್? ಏನಿಲ್ಲ, ಅವರು ಸರಿಯಾಗಿ ಕೇಳಿದ್ರು. ನಾನು ಫೋನ್ ಮಾಡಿದಾಗ, ಇಲ್ಲ ಸರ್ ಇದ್ರ ಬಗ್ಗೆ ನಾನು ನೋಡ್ತೇನೆ, ವಿಚಾರ ಮಾಡ್ತೇನೆ ಅಂತ ಹೇಳಿದ್ರು. ಆದ್ರೆ ಇನ್ನೂ ತನಕ ವಿಚಾರ ಮಾಡಿಲ್ಲ. ಅದಾದ್ಮೇಲೆ ನಾನು ಮತ್ತೆ ಕೂಡ ಏನೇನಾಗಿದೆ ಅಂತ ಹೇಳಿ ನಾನು ವಿಚಾರ ಮಾಡಿದೆ ಬೇರೆ ಬೇರೆ ಸೋರ್ಸ್ ಇಂದ. 2ನೇ ತಾರೀಕು, ಮೇ 2ನೇ ತಾರೀಕಿನಿಂದ ಮೇ 10ನೇ ತಾರೀಕಿನ ತನಕ ಅತಿ ಹೆಚ್ಚಿನ ಪ್ರಮಾಣದ ಸಿಮ್ಗಳ ಸೇಲು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗೈತೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಒಬ್ಬರೇ ವ್ಯಕ್ತಿ 4-5 ಜನ ಬೇರೆ ಬೇರೆಯವ್ರ ಹೆಸರಲ್ಲೇ ಸಿಮ್ಗಳನ್ನ ಖರೀದಿ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಜನ ಒಬ್ಬೊಬ್ಬರು 4-5 ಸಿಮ್ ಬೇರೆ ಬೇರೆಯವ್ರ ಹೆಸರಲ್ಲೇ ಸಿಮ್ಗಳನ್ನು ಖರೀದಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಅದನ್ನ ಎನ್ಕ್ವೈರಿ ಮಾಡಿದರೆ ಗೊತ್ತಾಗ್ತೈತಿ ಇಷ್ಟು ದೊಡ್ಡ ಪ್ರಮಾಣದ ಸಿಮ್ಗಳನ್ನು ಯಾರು ಖರೀದಿ ಮಾಡಿದ್ರು. ನಾರ್ಮಲ್ ಎವರೇಜ್ಗಿಂತ ಸಿಮ್ಗಳು 2ನೇ ತಾರೀಕು ಮೇ 2ರಿಂದ ಮೇ 10ನೇ ತಾರೀಕಿನ ತನಕ ಯಾಕೆ ಇಷ್ಟು ದೊಡ್ಡ ಪ್ರಮಾಣದ ಸಿಮ್ಗಳು ಹೋಗಿದಾವ, ಆ ಸಿಮ್ಗಳ ನಂಬರ್ ಏನು, ಆ ಸಿಮ್ಗಳು ಯಾರು ಉಪಯೋಗ ಮಾಡಿದ್ದಾರೆ, ಯಾವ ರೀತಿ ಮೆಸೇಜ್ ಅನ್ನು ಸ್ಪ್ರೆಡ್ ಮಾಡಕ ಅಥವಾ ಯಾರನ್ನ ಕಾಂಟ್ಯಾಕ್ಟ್ ಮಾಡಕ ಆ ಸಿಮ್ಗಳನ್ನು ಉಪಯೋಗ ಮಾಡಿದ್ದಾರೆ, ಇದನ್ನೆಲ್ಲ ಎನ್ಕ್ವೈರಿ ಮಾಡಬೇಕು. ಯಾವುದೇ ರೀತಿಯ ಎನ್ಕ್ವೈರಿ ಪೊಲೀಸ್ ಇಲಾಖೆಯವರು ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲಿ ಪೊಲೀಸ್ ಇಲಾಖೆ ಕೇವಲ ಕಲೆಕ್ಷನ್ ಇಲಾಖೆ ಆಗಿದೆ.
ಅವ್ರಿಗೆ ಇವತ್ತು ದೇಶ ತುರ್ತು ಪರಿಸ್ಥಿತಿ ಹೋಗೈತಿ. ದೇಶದ ಮೇಲೆ ಇವತ್ತು ಒಂದು ರೀತಿ ವಾರ್ ಅಟ್ಮಾಸ್ಫಿಯರ್ ಐತೆ ಅಂತೇಳಿ, ಯುದ್ಧದ ಕಾರ್ಮೋಡ ಕದಿದೆ ಅಂತೇಳಿ ಗೊತ್ತಿದ್ದಾಗೂ ಕೂಡ ಅವ್ರಿಗೆ ತಮ್ಮ ದುಡ್ಡು ಹೊಡೆಯೋದು, ದುಡ್ಡು ಕಲೆಕ್ಷನ್ ಮಾಡೋದು ಇದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಸೀರಿಯಸ್ನೆಸ್ ಅವ್ರಿಗೆ ಇಲ್ಲ. ಇದು ಯಾಕಂತಂದ್ರ ಆಡಳಿತ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಏನೈತಿ ಅವ್ರಿಗೆ ಇದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ನಮ್ಮ ದೇಶದಲ್ಲಿ ಯಾರು ಪಾಕಿಸ್ತಾನ ಪ್ರಜೆಗಳದಾರ ಅವ್ರದೆಲ್ಲ ವೀಸಾ ಕ್ಯಾನ್ಸಲ್ ಮಾಡಿ ಮೋದಿ ಅವರು ಅವ್ರನ್ನೆಲ್ಲಾರನ್ನು ಪಾಕಿಸ್ತಾನಕ್ಕೆ ಕಳಿಸ್ರಿ ಅಂತ ಹೇಳಿದ್ರು. ನಮ್ಮ ರಾಜ್ಯದಿಂದ ಎಷ್ಟು ಮಂದಿ ಪಾಕಿಸ್ತಾನಿ ಪ್ರಜೆಗಳನ್ನ ಇವ್ರಿಗೆ ಹೊರಗೆ ಕಳಿಸಿದ್ರು? ಒಬ್ಬರನ್ನಾದ್ರೂ ಕಳಿಸಿದ್ದಿದೆಯಾ? ಅಥವಾ ಈಗ ಯಾರನ್ನಾದ್ರೂ ಅವ್ರ ಓವರ್ ಸ್ಟೇ ಮಾಡಿದವ್ರು ಅವ್ರನ್ನ ಹಿಡಿದು ಅವ್ರನ್ನೆಲ್ಲ ಅಲ್ಲಿ ಕಳಿಸುವಂತ ವ್ಯವಸ್ಥೆ ಮಾಡಿದ್ದಾರೆ? ಏನೂ ಸೀರಿಯಸ್ನೆಸ್ ಇಲ್ಲ ರಾಜ್ಯದಲ್ಲಿ ಇದ್ರ ಬಗ್ಗೆ. ಅವ್ರನ್ನೆಲ್ಲ ನಾವು ಬ್ರದರ್ಸ್ ಅಂತ ಇವ್ರು ಹೇಳ್ಕೊಂತ ಅಡ್ಡಾಡ್ಕೊಂತ ಹೋದ್ರೆ ಕೆಳಗಿನವ್ರು ಏನ್ ಕೆಲಸ ಮಾಡ್ತಾರ? ಓಕೆ, ವೋಟ್ಗೋಸ್ಕರ, ಓಲೈಕೆಗೋಸ್ಕರ ಕಾಂಗ್ರೆಸ್ ನಮ್ಮ ಆಪರೇಷನ್ ಸಿಂಧೂರವನ್ನೇ ಪ್ರಶ್ನೆ ಮಾಡಿದಂತಹ ಒಂದು ಆಘಾತಕಾರಿ ಸನ್ನಿವೇಶದಲ್ಲಿ ನಾವಿದ್ದೀವಿ. ದೇಶದ ಒಬ್ಬ ನಾಗರಿಕನಾಗಿ ಪ್ರತಿಯೊಬ್ಬನು ಯೋಚನೆ ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್, ಬಿಜೆಪಿ, ಮತ್ತೊಂದು ಪಕ್ಷ ಅಂತ ಯೋಚನೆ ಮಾಡೋದು ಮೂರ್ಖತನ. ಈ ಸಂದರ್ಭದಲ್ಲಿ ದೇಶದ ವಿರುದ್ಧ ಶತ್ರು ದೇಶ ಇಷ್ಟೊಂದು ತಂತ್ರಗಾರಿಕೆ ಮಾಡ್ತಾ ಇರುವಾಗ, ಇಷ್ಟೊಂದು ಅಪಾಯ ನಮ್ಮ ಕಣ್ಣು ಮುಂದಿರುವಾಗ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು. ಹಾಗಾಗಿ ಇವನ್ ಈ ದೇಶದ ಮುಸ್ಲಿಮರು ಕೂಡ ಹೆಚ್ಚಿನವರು ಅದರಲ್ಲಿ ಅವ್ರು ಬಯಸೋದಿಲ್ಲ. ಯಾರೋ ಬಂದು ಇಲ್ಲಿ ದಂಗೆಗಳನ್ನ ಎಬ್ಬಿಸ್ಲಿ, ನಮ್ಮ ಮನೆ ಮಠ ಸುಟ್ಟು ಹೋಗ್ಲಿ ಅಂತ ಯಾರು ಬಯಸೋದಿಲ್ಲ. ಎಲ್ಲರೂ ಶಾಂತವಾಗಿರೋಕ್ ಬಯಸ್ತಾರೆ. ಅರವಿಂದ್ ಬೆಲ್ಲದ್ ಅವರೇ, ಈ ಸರ್ಕಾರ ಏನಾದ್ರೂ ಕ್ರಮ ಕೈಗೊಳ್ಳುತ್ತೆ ಅಂತ ಅನ್ಸುತ್ತಾ? ಆದ್ರೆ ಅಥವಾ ಕರ್ನಾಟಕ ಸರ್ಕಾರದ ಬೇಜವಾಬ್ದಾರಿತನವನ್ನ ಗಮನಿಸಿದ್ರೆ, ಸಿದ್ದರಾಮಯ್ಯನವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ, ಮತ್ತೆ ದಂಗೆಗಳಾದ್ರೆ ಡಿಜೆಹಳ್ಳಿ, ಕೆಜೆಹಳ್ಳಿ ಮತ್ತು ಇನ್ನೂ ಅನೇಕ ದಂಗೆಗಳು ನೋಡಿದ್ವಲ್ಲ ನಾವು. ಈ ದಂಗೆಗಳಾದ್ರೆ ಅಥವಾ ಇನ್ನೇನೋ ಅನಾಹುತಗಳಾದ್ರೆ ಬಹಳ ಕಷ್ಟ ಇದೆ ಅಂತ ಅನ್ಸುತ್ತಾ? ಏನನ್ಸುತ್ತೆ? ನೋಡ್ರಿ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಓಲೈಕೆ ರಾಜಕಾರಣ ಬಿಟ್ರೆ ಮತ್ತೆ ಯಾವುದೇ ರೀತಿಯ ಕಾಳಜಿ ಇಲ್ಲ ಅವ್ರಿಗೆ ಬೇಕಾಗಿದ್ದು ಬರೀ ಮುಸ್ಲಿಂ ಓಟ್ಗಳು, ಓಲೈಕೆ ರಾಜಕಾರಣ. ಅವ್ರೇನಂತ ತಿಳ್ಕೊಂಡಾರ, ಈ ರೀತಿ ದೇಶ ವಿರೋಧಿ ಶಕ್ತಿಗಳು, ಭಯೋತ್ಪಾದಕ ಶಕ್ತಿಗಳಿಗೆ ನಾವು ಪ್ರೋತ್ಸಾಹಿಸಿದ್ರೆ ಮುಸ್ಲಿಮರು ಖುಷಿ ಇಡ್ತಾರಂತ ಹೇಳಿ. ಅಂದ್ರೆ ಅವ್ರೇನಂತ ತಿಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು, ದೇಶದಲ್ಲಿರುವಂತ ಎಲ್ಲಾ ಮುಸ್ಲಿಮರು ಕೂಡ ಭಯೋತ್ಪಾದಕರ ಅಥವಾ ಭಯೋತ್ಪಾದಕರ ಬೆಂಬಲಿಗರ? ಅವ್ರ ವಿಚಾರ ಏನೈತಿ ಸಿದ್ದರಾಮಯ್ಯನವರು? ಯಾಕೆ ಈ ರೀತಿಯ ಭಯೋತ್ಪಾದಕ ಶಕ್ತಿಗಳಂತ ಯಾರು ಅನ್ನಿಸ್ತಾರ? ಅಥವಾ ದೇಶ ವಿರೋಧಿ ಶಕ್ತಿಗಳದಾರ, ಸಮಾಜದ ಕಾನೂನಿನ ವಿರೋಧಿಗಳದಾರ, ಅವ್ರ ಮೇಲೆ ಯಾಕೆ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ ಸಿದ್ದರಾಮಯ್ಯನವರು? ಏನ್ ಇವ್ರ ಉದ್ದೇಶ ಏನು? ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾತ್ರನ ಇವ್ರ ಉದ್ದೇಶನ? ಅರವಿಂದ್ ಬೆಲ್ಲದ್ ಅವರೇ, ಒಂದ್ ವೇಳೆ ಈಗ ಅಲ್ಲಿ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂದ್ರೆ, ನಿಮ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬಂದ್ರೆ ಈ ಕುರಿತಾಗಿ, ನೀವು ಅಟ್ಲೀಸ್ಟ್ ನೀವು ಜವಾಬ್ದಾರಿತ ಶಾಸಕರಾಗಿ ನೀವೇನ್ ಕ್ರಮ ಕೈಗೊಳ್ತೀರಿ ಮುಂದೆ? ಕೇಂದ್ರ ಸರ್ಕಾರ, ಕೇಂದ್ರ ಗೃಹ ಇಲಾಖೆಗೆ ಏನಾದ್ರೂ ಪತ್ರ ಬರೀತೀರಾ? ಏನ್ ಮಾಡ್ತೀರಿ? ಹೌದು, ಕೇಂದ್ರ ಗೃಹ ಇಲಾಖೆಗೆ ನಾನು ಇದ್ರ ಬಗ್ಗೆ ತಿಳಿಸಬೇಕಾಕೈತಿ. ಅದನ್ನ ತಿಳಿಸುವಂತ ವ್ಯವಸ್ಥೆ ನಾನು ಮಾಡ್ತೇನೆ. ಇದ್ರ ಬಗ್ಗೆ ನಾನು ಹೋಮ್ ಮಿನಿಸ್ಟ್ರಿಗೆ ಕೂಡ ಪತ್ರ ಬರೆದಿದ್ದೇನೆ. 10ನೇ ತಾರೀಕಿಗೆ ಕಮಿಷನರ್ಗೆ ಯಾವತ್ತು ಪತ್ರ ಬರೆದೆ, ಅವತ್ತಿನ ದಿನ ಗೃಹ ಮಂತ್ರಿಗಳಿಗೆ ಕೂಡ ಪತ್ರ ಬರೆದು ಅವ್ರ ಆಫೀಸಲ್ಲಿ ಪತ್ರ ಮುಟ್ಟಿಸುವಂತ ಕೆಲಸ ಮಾಡಿದ್ದೇನೆ. ನಾನು ನಿಮ್ಮ ಮೂಲಕ ಆಗ್ರಹ ಮಾಡ್ತೇನೆ, ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಈ ರೀತಿಯ ವಿಷಯಗಳನ್ನ ಸೀರಿಯಸ್ ತಗೋಬೇಕು. ಮತ್ತು ಈ ರೀತಿಯ ಕಲೆಕ್ಷನ್ ಪೊಲೀಸರ್ಸ್ ಏನದಾರಲ್ಲ, ಕಲೆಕ್ಷನ್ ಮಾಡೋದು ದಂಧೆ ಮಾಡುವಂತ ಕ್ರಿಮಿನಲ್ ಪೊಲೀಸರ್ಸ್, ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕು. ಇಲ್ಲಿ ನಮ್ಮ ಕಮಿಷನರ್ ಇಂದ ಹಿಡ್ಕೊಂಡು ಆದಿಯಾಗಿ ಎಲ್ಲರೂ ನನಗನ್ಸಿದ ಮಟ್ಟಿಗೆ ಅವ್ರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರ ಬಗ್ಗೆ ಅಥವಾ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದ್ರ ಬಗ್ಗೆ ಅವ್ರಿಗೆ ಯಾವುದೂ ಪ್ರಿಯಾರಿಟಿ ಇಲ್ಲ ಅಂತ ಅನಿಸ್ತೈತೆ ನನಗೆ. ರೈಟ್, ಥ್ಯಾಂಕ್ ಯು ಅರವಿಂದ್ ಬೆಲ್ಲದ್ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.